ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ನನ್ನ ವ್ಲಾಗಲ್ಲಿ ಗೋಬಿ ಹೇಗೆ ಮಾಡೋದು, ಮನೇಲಿ ಗೋಬಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಫ್ಲವರ್ನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ತಂದ ತಕ್ಷಣ ನಾನು ಬಿಡಿಸಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಿಡಿಸಿಟ್ಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಆಮೇಲೆ ಒಂದು ಬಟ್ಟೆಯಲ್ಲಿ ತೊಳೆದಿಟ್ಕೊಂಡ್ಬಿಡ್ತೀನಿ. ಅದು ತೊಳೆದೆಲ್ಲ ಇಟ್ಟರೆ ಸ್ವಲ್ಪ ನೀರೆಲ್ಲ ಇರ್ಕೊಳ್ಳುತ್ತಲ್ಲ, ಆಮೇಲೆ ಸ್ವಲ್ಪ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನೇ ಸ್ವಲ್ಪ ಗೋಬಿ ಮಾಡಬೇಕಂತ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಂತ ಸ್ವಲ್ಪ ತೊಗೊಂಡಿದ್ದೆ ಗೋಬಿಗೆ ಸ್ವಲ್ಪ ನೀರು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ನೀರು ಹಾಕಿ ಮತ್ತು 2 ಸಲ ತೊಳ್ಕೊಂಡು ಅದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಾರ್ನ್ಫ್ಲೋರು, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಖಾರದ ಪುಡಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇದನ್ನ ನೀಟಾಗಿ ಕರ್ಕೊಳ್ತಿದ್ದೀನಿ. ಇದನ್ನು ಕಾರ್ನ್ಫ್ಲೋರ್ ಜಾಸ್ತಿ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೆ. ಫುಲ್ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ಟೇಸ್ಟ್ ಆಮೇಲೆ ಚೆನ್ನಾಗಿ ಬರುತ್ತಿದು. ಹೊರಕ್ಕಿನ ಮನೆಯಲ್ಲೇ ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಯಾಕಂದರೆ ಮನೆ ಹೊರಗಡೆ ಎಷ್ಟು ಎಣ್ಣೆ ಕರಿದಿರಲ್ಲಂಗೆ ಕರಿತಿರ್ತಾರೆ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲನೂ ಸಿಗುತ್ತೆ. ಹಾಗಾಗಿ ನಾನು ಸಂಜೆ ಮಾಡ್ಕೊಂಡ್ರೆ ಆಯ್ತಂತ ಮಾಡ್ಕೊಂಡಿದ್ದೆ. ಇವಾಗೆಲ್ಲ ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ಮಳೆ ಆಗ್ತಿದೆಯಲ್ಲ, ಸ್ವಲ್ಪ ಮಳೆಯಲ್ಲಿದ್ದಾಗ ಈ ಥರ ಸ್ವಲ್ಪ ಖಾರ ಏನಾದರೂ ತಿನ್ಬೇಕು ಅನ್ಸುತ್ತಲ್ಲ, ಹಂಗಾಗಿ ನಾನು ಮಾಡ್ಕೊಂಡಿದ್ದೆ. ಇದನ್ನ ನಾವು ಬರೀ ಅಕ್ಕಿ ಹಿಟ್ಟೆಲ್ಲನೂ ಹಾಕ್ಕೊಂಡು ಮಾಡ್ಕೊಂಡ್ರೂ ಇನ್ನೂ ಚೆನ್ನಾಗಿ ಬರುತ್ತಿದೆ ಆ್ಯಕ್ಚುಲಿ. ಇದಕ್ಕೆ ಮತ್ತೆ ಏನೂ ಒಗ್ಗರಣೆ ಹಾಕಿ ಮತ್ತೆ ಮಾಡ್ಕೋಬೇಕು ಅಂತ ಏನೂ ಇರಲ್ಲ. ಇದಕ್ಕೆ ಉಪ್ಪು ಖಾರ ಎಲ್ಲ ಚಾಟ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಹಾಗೇನೋ ತಿನ್ಬೋದು. ನಾವು ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಇದನ್ನೆಲ್ಲ. ತುಂಬ ಆಯಿತು, ನಾನು 2 ಸಲ ಕರಿಬೇಕಾಗಿತ್ತು, ಸ್ವಲ್ಪ ಆಯ್ತಲ್ಲ ಅಂತ ಹಾಕ್ಕೊಂಡ್ಬಿಟ್ಟೆ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿರ್ತೀವಲ್ಲ, ಸ್ವಲ್ಪ ಅದು ಜಿಗುಟು ಅನಿಸ್ತಾ ಇರುತ್ತದು. ಅದು ನೀಟಾಗಿ ಕರೆದ್ರಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೆಲ್ಲ ಕರೆದಿಟ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ.
ಸ್ವಲ್ಪ ಖಾರದ ಪುಡಿ, ಆಮೇಲೆ ಅರಿಶಿನ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಸೋಯಾ ಸಾಸು, ಜಾಸ್ತಿ ಏನು ಬೇಡ. ಆಮೇಲೆ ಟೊಮೆಟೊ ಸಾಸ್ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನಾವು ಈ ಥರ ಮಾಡಿಕೊಂಡು ಚಪಾತಿಯಲ್ಲಿ ರೋಲ್ ಮಾಡಿಸ್ತಾ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಪ್ಲೀಸ್ ನಾನು ಎಲ್ಲ ವೀಡಿಯೋನೂ ನೋಡಿ ನಂಗೆ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಹಾಕಿದ ಫಸ್ಟ್ ವೀಡಿಯೋ ನಿಮಗೇನೆ ಬರುತ್ತೆ. ಮನೆಯಲ್ಲಿ ಒಂದ್ಸಲ ಎಲ್ಲರೂ ಇದನ್ನ ಟ್ರೈ ಮಾಡಿ. ಇದನ್ನು ಮಾಡಿಕೊಂಡು ನಾವು ಚಪಾತಿ ರೋಲೂ ಮಾಡ್ಕೋಬೋದು. ಪಲ್ಯ ಏನು ಮಾಡ್ಕೋಬೇಕಂತನೂ ಇಲ್ಲ, ಈ ಥರ ಮಾಡಿಕೊಂಡು ಚಪಾತಿ ರೋಲ್ ಮಾಡಿಕೊಂಡ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ನೂ ಸ್ನ್ಯಾಕ್ಸ್ ಥರನೂ ತುಂಬ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ಅಷ್ಟೇನು ಕ್ರಿಸ್ಪಿ ಇರಲಿಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಏನು ರಿವ್ಯೂ ಇರುತ್ತೆ ಅದನ್ನ ಹೇಳ್ಬೇಕಾಗತ್ತೆ, ಯಾಕಂದರೆ ಕಾರ್ನ್ಫ್ಲೋರ್ ಜಾಸ್ತಿ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಕ್ರಿಸ್ಪಿ ಇದೆ, ಅಷ್ಟೇನಿಲ್ಲ. ಅದರ ಟೇಸ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಹೆಲ್ದಿ ಕೂಡ, ಯಾಕಂದರೆ ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ಲ. ಥ್ಯಾಂಕ್ ಯು ಸೋ ಮಚ್.